ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಭವತೆ ಭಿಕ್ಷಾನ್ ದೇಹಿ ಅಂತ ವೈಶಾಖ ಜೋಳಿಗೆ ಹಿಡಿದು ಮುಂದೆ ಬಂದದಾಗಿದೆ. ಮನೆ ಮನೆ ಭಿಕ್ಷೆ ಬೇಡುವ ಹಾಗೆ ಮಾಡಿಬಿಟ್ಟಿದ್ದಾಳೆ ಇಲ್ಲಿ ಚಾರು. ಹಾಗಾದ್ರೆ ಇದು ಚಾರು ಅನ್ನೋ ಸತ್ಯ ಗೊತ್ತಾಯ್ತಾ? ಈ ಕಡೆ ಏನಾಗ್ತದೆ, ಮಾವ ಭಿಕ್ಷೆ ಬೇಡ್ತಾ ಇದ್ರು, ಈಗ ಅದು ಸೊಸೆ ಪಾಲಾಗಿದೆ. ಆಗಿದ್ರೆ ಆಗಿದ್ದೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅವಳು ಒಂದು ಅಂದ್ಕೊಂಡ್ಳು, ಆದರೆ ವಿಧಿನೇ ಒಂದು ಬಯಸುತ್ತೆ ಅನ್ನೋ ಹಾಗೆ ಆಗ್ತದೆ. ಈ ಕಡೆ ವೈಶಾಖ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ. ನಾರಾಯಣಾಚಾರ್ ಭಿಕ್ಷೆ ಬೇಡೋಕೆ ಹೋಗಿದ್ದಾನೆ, ಹೇಗಾದರೂ ಮಾಡಿ ಭಿಕ್ಷೆ ಬೇಡ್ತಿರೋದನ್ನ ನೋಡಿ ಕಣ್ ತುಂಬ್ಕೋಬೇಕು, ವಿಡಿಯೋ ತಗೋಬೇಕು, ಅದನ್ನು ನನ್ನ ತಮ್ಮಂಗೆ ವಿಶಾಲ ಕಳಿಸ್ಬೇಕು ಅಂತ ಮೊದಲು ಅವ್ನು ಬೇಡ್ತಿರೋ ಜಾಗಕ್ಕೆ ಹೋಗಬೇಕು ಅಂತ ವೈಶಾಖ ಫುಲ್ ಖುಷಿಯಿಂದ ಹೋಗ್ತಿದ್ದಾಳೆ. ಇದನ್ನು ಅಬ್ಸರ್ವ್ ಮಾಡ್ತಂತ ಚಾರು, ಏನಪ್ಪ ಇದು, ಮನೆಯವ್ರು ಎಲ್ಲರೂ ಕೂಡ ಮಾವ ಭಿಕ್ಷೆ ಬೇಡ್ತಿರೋದ್ರಿಂದ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಈ ಅಕ್ಕ ಏನು ಫುಲ್ ಖುಷಿಯಾಗಿದ್ದಾಳೆ. ಇಲ್ಲ ಇವಳು ಏನೋ ಮಾಡೋಕೆ ಹೊರಟಿದ್ದಾಳೆ, ಖಂಡಿತ ಇವಳು ಏನು ಮಾಡ್ತಿದ್ದಾಳೋ ಅದಕ್ಕೆ ಅವಕಾಶ ಕೊಡಲೇ ಕೂಡ್ದು ಅಂತ ಅನ್ಕೊಂಡಿದ್ದೆ. ಅವಳು ಕೂಡ ಹೋಗ್ತಾಳೆ. ಈ ಕಡೆ ವೈಶಾಖ ನೋಡೋಕೆ ಅಂತ ಹೊರಡೋಕೆ ಹೋದ್ರೆ ಇಲ್ಲಿ ಚಾರು ಎಲ್ಲಿಗೆ ಹೋಗ್ತಿದ್ಯಾ ಅಕ್ಕ ನೀನು ಅಂತ ಕೇಳ್ತಿದ್ರೆ, ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಅಂದಾಗ, ಅಯ್ಯೋ ಪ್ರೆಗ್ನೆಂಟ್ ಲೇಡೀಸು ಆ ರೀತಿ ದೇವಸ್ಥಾನಕ್ಕೆ ಹೋಗೋದೆಲ್ಲ ಬೇಕಾಗಿಲ್ಲ, ನೀವೇ ದೇವರಿದ್ದಂತೆ ನೀವ್ಯಾಕೆ ದೇವಸ್ಥಾನಕ್ಕೆ, ನೀನು ಎಲ್ಲೂ ಕೂಡ ಹೋಗಬಾರ್ದು, ಆಯಾಸ ಆಗುತ್ತೆ, ಹಾಗೆ ಹೀಗೆ ನಿನಗೆ ಹಾಸಿಗೆ ರೆಡಿ ಮಾಡಿದ್ದೀನಿ, ಹೋಗಿ ಮಲ್ಕೊಂಬಿಡು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ವೈಶಾಖಗೆ ಚಾರು. ಆದರೆ ಇಲ್ಲಿ ವೈಶಾಖ ಮಾತ್ರ ಏನೂ ಕೂಡ ಕೇಳ್ತಾನೆ ಇಲ್ಲ. ಏನೋ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳ್ತಿದ್ರೆ, ಈ ಕಡೆ ಅಜ್ಜಿ ಮತ್ತು ಜಾನಕಿ ಅವ್ರು ಬಂದಿದ್ದೆ, ಏನಾಯ್ತಮ್ಮ ಏನು ಅಂದಾಗ, ನೋಡಿ ಅಜ್ಜಿ ಅಕ್ಕಂಗೆ ರೆಸ್ಟ್ ಬೇಕಲ್ವಾ, ಅದನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆ ಹೀಗೆ ಅಂತಿದ್ದಾಳೆ, ಅದಕ್ಕೋಸ್ಕರ ಬೇಡ ಮಲ್ಕೋ ಅಂತ ಹೇಳ್ತಿದ್ದೀನಿ ಅಂದಾಗ, ಹೌದು ನೀನು ಸರಿಯಾಗಿ ಹೇಳ್ತಿದ್ಯಾ, ಇವಳು ಒಂದು 2 ಗಂಟೆ ಮಲ್ಕೊಳ್ಳಿ, ಏನು ಮಾಡಿ ಗೊತ್ತಾ, ಸುಮ್ಮನೆ ಮಾಡಬೇಡ, ಹೋಗ್ಬಿಟ್ಟು ಲಾಕ್ ಹಾಕ್ಬಿಡು ರೂಮೊಂದು ಅಂತ ಹೇಳಿದಾಗ, ಅದಕ್ಕೆ ಹಿರಿಕರು ಅಂತ ಹೇಳೋದು ತುಂಬ ಸರಿಯಾಗಿ ಹೇಳಿದ್ರೆ ಅಜ್ಜಿ ಅಂತ ಹೇಳಿ ವೈಶಾಖನ ಎಳ್ಕೊಂಡು ಹೋಗಿ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಇಲ್ಲಿ ಚಾರು ಕೂಡ. ಆದರೆ ಇಲ್ಲಿ ಜಾನಕಿ ಅವ್ರಿಗೆ ತುಂಬಾ ವಿಚಾರ ಆಗ್ತಿದೆ, ಏನಾಯಿತು ಜಾನಕಿ, ನಿಜವಾಗ್ಲೂ ಈ ರೀತಿ ಎಲ್ಲ ವ್ರತ ಇದೆಯಾ, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಜಾನಕಿ ಅವರು ನನಗೂ ಕೂಡ ಗೊತ್ತಿಲ್ಲ ಅಂತ, ಈ ರೀತಿಯೆಲ್ಲ ಮಗುಗೆ ಒಳ್ಳೇದಾಗಬೇಕು ಅಂತ ಭಿಕ್ಷೆ ಬೇಡೋ ವ್ರತ ಎಲ್ಲ ಇದೆ ಅಂತ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಕೋದಂಡವ್ರಂತೂ ಅಪ್ಪ ಎಷ್ಟು ಒಳ್ಳೆಯವ್ರಲ್ವ, ಮೊಮ್ಮಗುಗೆ ಒಳ್ಳೇದಾಗಬೇಕು ಅಂತ ಯಾವ ರೀತಿ ಅಂತ ಎಲ್ಲ ಅರ್ಕೆ ಹೊತ್ಕೊಂಡಿದ್ದಾರೆ ಅಂತ ಅಪ್ಪನ ಬಗ್ಗೆ ಕೊಂಡಾಡ್ತಿದ್ದಾರೆ. ಆದರೆ ಪಾಪ ಮಾವನ ಪರಿಸ್ಥಿತಿ ಏನಾಗಿದೆಯೋ, ಈ ಅಕ್ಕನ ಇಷ್ಟೆಲ್ಲ ಮಾಡಿರೋದು ಪಾಪ ಅಲ್ಲಿ ಮಾವಂಗೆ ಎಷ್ಟು ಅವಮಾನ ಆಗ್ತಿದ್ಯೋ ಅಂತ ಚಾರು ನೊಂದ್ಕೋತಾ ಇದ್ದಾಳೆ. ಈ ಕಡೆ ವೈಶಾಖ ಮಾತ್ರ ಈ ಚಾರುನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತದೆ. ಅಲ್ಲಿ ಆರಾಮಾಗಿ ಹೋಗಿ ಅವ್ನು ಭಿಕ್ಷೆ ಬೇಡ್ತಿರೋದನ್ನ ಕಣ್ ತುಂಬ್ಕೊಳ್ಳೋಣ ಅಂದ್ರೆ ನನ್ನನ್ನು ಈ ರೂಮಲ್ಲಿ ಲಾಕ್ ಆಗಿಬಿಟ್ಲು, ಏನು ಮಾಡಬೇಕು ಇವಳಿಗೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಫುಲ್ ಸೆಟ್ ಆಗ್ತಾ ಇದ್ರೆ, ಈ ಕಡೆ ಮನೆಗೂ ನಾರಾಯಣಾಚಾರ್ಯಗಳು ಹೋಗಿ ತುಂಬ ನೊಂದ್ಕೊಂಡು ಭಿಕ್ಷೆನ ಬೇಡ್ತಿದ್ದಾರೆ. ಫೈನಲಿ ಇಲ್ಲಿ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿ ವೈಶಾಖ ಅಮ್ಮನ ಮನೆಗೆ ಬಂದ ತಕ್ಷಣ ಈ ಕಡೆ ವಿಶಾಲ್ಗೆ ಆ ಮಾತನ್ನ ಕೇಳಿದೆ, ಫುಲ್ ಖುಷಿ ಆಗ್ತದೆ. ಅಮ್ಮ ನಾರಾಯಣಾಚಾರ್ಯ ಬಂದಿದ್ದಾನಮ್ಮ ಭಿಕ್ಷೆ ಬೇಡೋದಕ್ಕೆ, ಅದೇ ನಮ್ಮ ಜೀವನ ಈ ರೀತಿ ಮಾಡಿ ಅಪ್ಪ ಸಹಾಯ ಮಾಡಿದ್ನಲ್ವ, ಅವನು ಬಂದಿದ್ದಾನೆ ಅಂದ ತಕ್ಷಣ ಹುಚ್ಚಿ ಥರ ಇರೋ ಆ ಅಮ್ಮ ಕೂಡ ಇನ್ನೂ ಆ ನಾರಾಯಣಾಚಾರ್ಯ ಬಂದಿದ್ದಾನ ಅಂದ ತಕ್ಷಣ ಹೌದು ಅಂತ ಹೇಳ್ತಿದ್ದಾರೆ. ಅವ್ನು ಭಿಕ್ಷೆ ಬೇಡ್ತಿದ್ದಾನಮ್ಮ, ಭಿಕ್ಷೆ ಬೇಡಿ ಊಟ ತಿನ್ನೋ ಪರಿಸ್ಥಿತಿ ಬಂದಿದೆ, ಅಕ್ಕ ಇಂಥ ಸ್ಥಿತಿ ತೊಗೊಂಡು ಬಂದಿದ್ದಾಳೆ, ನೋಡು ಅವರು ನೆಮ್ಮದಿಯಾಗಿರಬಾರ್ದು, ಬದುಕಿದ್ದು ಸತ್ತಾಗೆ ಈ ರೀತಿ ಭಿಕ್ಷೆ ಬೇಡಿ ತಿನ್ನುವ ಹಾಗೆ ಅಕ್ಕ ಮಾಡ್ತಾಳಮ್ಮ ಅಂತ ವಿಶಾಲ್ ಹೇಳ್ತಿದ್ರೆ ಫುಲ್ ಸಿಟ್ಟಲ್ಲಿ ಹಾಗೆ ತಮ್ಮ ಉದ್ವೇಗನ ಕೋಪನ ತೋರಿಸ್ಕೋತಿದ್ದಾರೆ ಇಲ್ಲಿ ಅಮ್ಮ ಕೂಡ. ಅಮ್ಮ ನಿನಗೆ ಬೆಲ್ಲ ಮತ್ತು ಬೇಳೆ ತಂದು ಕೊಡ್ತೀನಿ, ಮೊದಲು ಆ ವ್ಯಕ್ತಿಗೆ ಭಿಕ್ಷೆ ಹಾಕು, ಅವನು ಭಿಕ್ಷೆ ಬೇಡ್ತಿರೋದನ್ನು ನಾವು ನೋಡಿ ಖುಷಿ ಪಡಬೇಕು ಅಂತಂದ್ರೆ, ಈ ಕಡೆ ನಾರಾಯಣಾಚಾರ್ಯಗಳು ಮನೆಗೆ ಹೋಗಿ ಮತ್ತೊಮ್ಮೆ ಭಿಕ್ಷೆಯನ್ನ ಬೇಡ್ತಿದ್ದಾರೆ. ದಾಹ ಆಗ್ತಿದೆ, ದಾಹ ತಡೆದುಕೊಳ್ಳೋಕಾಗ್ತಿಲ್ಲ. ಈ ಕಡೆ ಮಾವನ್ನ ನೋಡಿದ್ದೆ ಕಣ್ಣೀರು ಹಾಕ್ತಿದ್ದಾಳೆ. ಮಾವ ಭಿಕ್ಷೆ ಬೇಡ್ತಿರುವುದನ್ನ ಚಾರು ಬಂದು ನೋಡಿ, ನಮ್ಮ ಮಾವನ ಪರಿಸ್ಥಿತಿಗೆ ಕಾರಣ ನೀನೇ ಅಂತ ಗೊತ್ತು ವೈಶಾಖ, ಖಂಡಿತ ನಿನ್ನನ್ನಂತೂ ಬಿಡುವುದಿಲ್ಲ ಅಕ್ಕ, ನನ್ನ ಮಾವನ್ಗಿಂತ ಪರಿಸ್ಥಿತಿ ತಂದಿರೋ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಈ ಕಡೆ ವೈಶಾಖಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಯಾರದು ಅಂದಾಗ, ನಿನ್ ಸತ್ಯ ಗೊತ್ತಿರೋರು ಅಂತ ಹೇಳಿದ ತಕ್ಷಣ ವೈಶಾಖಗೆ ನಡ್ಕ ಶುರು ಆಗುತ್ತೆ. ಏನು ಹೇಳ್ತಿದ್ರ ಅಂದಾಗ, ನಿಜನೇ ಹೇಳ್ತಿದ್ದೀನಿ, ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ಮನೆಯವ್ರನ್ನೆಲ್ಲ ನಂಬಿಸಿದ್ಯಲ್ಲ, ಆ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದ ತಕ್ಷಣ ವೈಶಾಖಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ರ ನೀವು ಅಂದಾಗ, ಹೌದು ನಾನು ಸತ್ಯನೇ ಹೇಳ್ತಿದ್ದೀನಿ, ಈ ಸತ್ಯ ಮನೆಯವ್ರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂದಾಗ, ಏನು ಮಾತಾಡ್ತಿದ್ರ, ದಯವಿಟ್ಟು ಸತ್ಯ ಹೇಳಬೇಡಿ ಅಂತ ವೈಶಾಖ ಹೇಳ್ಕೊತಿದ್ದಾಳೆ. ಹಾಗಾದ್ರೆ ಯಾರಪ್ಪ ಕಾಲ್ ಮಾಡ್ತಿರೋದು ಗಂಡಸದ ಧ್ವನಿಯಲ್ಲಿ ಅಂತ ಅನ್ಕೊಂಡ್ರೆ ಚಾರು ತುಂಬ ಚೆನ್ನಾಗಿ ಮಿಮಿಕ್ರಿ ಮಾಡೋದ್ರಿಂದ ಯಾವುದೋ ಒಂದು ಗಂಡಸ ಧ್ವನಿಯಲ್ಲಿ ವೈಶಾಖಗೆ ನಿನ್ನ ಸತ್ಯ
ಎಲ್ಲ ಕೂಡ ಗೊತ್ತು ಅಂತ ಹೇಳಿ ಬೆದರಿಸಿ ಕಾಲ್ ಮಾಡ್ತಿದ್ದಾಳೆ. ಇದರಿಂದ ವೈಶಾಖ ಕೂಡ ಹೆದರ್ಕೋತಿದ್ದಾಳೆ. ಏನು ಮಾಡಬೇಕು ಅಂದಾಗ ಏನಿಲ್ಲ, ಜಸ್ಟ್ ಈಗ ನಾರಾಯಣಾಚಾರ್ಯಗಳು ಹೋಗಿ 2 ಮನೆ ಭಿಕ್ಷೆ ಬೇಡ್ತಿದಾರಲ್ವ, ಈಗ 2 ಮನೆ ಭಿಕ್ಷೆ ಬೇಡಿದ್ದಾಗಿದೆ, ಇನ್ನು ಉಳಿದಿರೋ 3 ಮನೆ ಭಿಕ್ಷೆನ ನೀವು ಬೇಡಬೇಕಾಗತ್ತಷ್ಟೇ ಅಂದಾಗ ಇನ್ನು ನಾನು ಬೇಡಬೇಕಾ, ಅದೆಲ್ಲ ಸಾಧ್ಯ ಇಲ್ಲ ಅಂತ ವೈಶಾಖ ಹೇಳಿದಾಗ, ಹೌದಾ ಅದೆಲ್ಲ ಕೂಡ ಸಾಧ್ಯ ಇಲ್ವಾ, ಸರಿ ಆಯಿತು ಬಿಡಿ, ಅದೆಲ್ಲ ಸಾಧ್ಯ ಇಲ್ಲ ಅಂದರೆ ಮನೆಯವ್ರಿಗೆ ಹೋಗಿ ನೀವು ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಹೇಳ್ತೀನಿ. ಮನೆಯವರೆಲ್ಲರೂ ಕೂಡ ನೀವು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದೆ, ನಿಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರಲ್ವ, ಏನಾದರೂ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದರೆ ನಿಮ್ಮ ಕತೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ, ಮನೆಯಿಂದ ಒದ್ದು ಹೊರಗಡೆ ಓಡಿಸ್ತಾರೆ, ಹೊರಗಡೆ ಹಾಕ್ತಾರೆ, ದಬ್ಬುತ್ತಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ಯಾ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನಾದರೂ ಅಂದ್ಕೊಳ್ಳಿ, ಒಂದು ನೀವು ಹೋಗಿ ಭಿಕ್ಷೆ ಬೇಡಬೇಕು, ಇಲ್ಲ ಅಂದರೆ ಈ ವಿಷಯ ಹೋಗಿ ಹೇಳ್ತೀನಿ ಅಂತ ಹೇಳ್ತಾರೆ. ನನಗೂ ಕೂಡ ಹೇಳೋ ಮನಸ್ಸಿಲ್ಲ, ಇನ್ನೇನು ಮಾಡೋದು, ನೀವು ಒಪ್ಕೊಳ್ಳಿಲ್ಲ ಅಂದರೆ ಹೇಳಲೇಬೇಕಾಗತ್ತೆ ಅಂದಾಗ, ಇಲ್ಲ ಹೇಳಬೇಡ, ನಾನು ಹೋಗ್ಬಿಟ್ಟು ಆ ಕೆಲಸ ಮಾಡ್ತೀನಿ ಅಂದಾಗ, ಈಗಲೇ ಹೋಗಿ ಭಿಕ್ಷೆ ಬೇಡಬೇಕು ನೀವು ಅಂದ ತಕ್ಷಣ ಈ ಕಡೆ ಚಾರು ಬಾಗ್ಲು ತೆಗೆ ಅಂತ ಹೇಳಿ ವೈಶಾಖ ದಬ ಅಂತ ಡೋರ್ನ ಬಡಿತಾ ಇದ್ರೆ ಈ ಕಡೆ ಚಾರು ಬಂದಿದೆ. ಏನಾಯ್ತಕ್ಕ, ಯಾಕೆ ಏನಾಯಿತು ಅಂದಾಗ, ಸುಮ್ಮನೆ ಇರು ನಾನು ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾಳೆ. ಕಡೆ ವೈಶಾಖ, ನನ್ನ ಮಾವನ ವಿಷಯಕ್ಕೆ ಬಂದರೆ ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ, ನೋಡು ನನ್ನ ಮಾವನ್ನ ಭಿಕ್ಷೆ ಬೇಡ್ಸೋಕೆ ಕಳಿಸ್ತೆ ಅಲ್ವಾ, ಈಗ ನೀನು ಭಿಕ್ಷೆ ಬೇಡ್ತಿದ್ಯಾ ಅಂತ ಅನ್ಕೋತಿದ್ದಾಳೆ ಚಾರು. ನಂತರ ಆ ಕಡೆ ಮನೆಗೆ ಹೋಗಿ ನಾರಾಯಣಾಚಾರ್ಯಗಳು ಭಿಕ್ಷೆ ಬೇಡ್ತಿದ್ರೆ ಅಲ್ಲಿ ಜನಗಳೆಲ್ಲ ಏನು ಪಾಪ ಮಾಡಿದ್ರು ಏನೋ, ದೇವ್ರ ಪೂಜೆ ಪುನಸ್ಕಾರ ಅಂತ ಮಾಡ್ತಾರೆ, ಅಂಥದ್ರಲ್ಲೂ ಕೂಡ ಇಂಥ ಪರಿಸ್ಥಿತಿ ಬಂದಿದ್ರೆ ಅಂದರೆ ಇವರು ಕೂಡ ಏನೋ ಒಳ್ಳೊಳ್ಗೆ ಮಾಡಿರ್ತಾರೆ, ಅದನ್ನೇ ಇವತ್ತು ಅನುಭವಿಸ್ತಿದ್ದಾರೆ, ಆ ಕರ್ಮಕಾಂಡನೇ ಇವ್ರನ್ನ ತಿಂತಾ ಇದೆ ಅಂತ 4 ಜನ 4 ಥರ ಮಾತನಾಡ್ತಾರೆ. ಆ ಮಾತುಗಳು ಎಲ್ಲವೂ ಕೇಳಿಸ್ಕೊಂಡಿದ್ದೆ ನಾರಾಯಣಾಚಾರ್ಯಗಳ ಮನಸ್ಸಿಗೆ ಹಸಿ ಆಗ್ತಿದೆ. ಆದರೂ ಕೂಡ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ತಿದ್ದಾರೆ, ದಾಹ ಆಗ್ತದೆ, ನೀರು ಕೊಡ್ತಿದ್ದಾರೆ. ಅಷ್ಟರಲ್ಲಿ ಇನ್ನೊಂದು ಮನೆಗೆ ಹೋಗಬೇಕು, ಅಷ್ಟರಲ್ಲಿ ವೈಶಾಖ ಬಂದಿದೆ, ಮಾವ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಮೊದಲು ನಿಮ್ಮ ಚೋಳಿಗೆ ಕೊಡಿ ಅಂತಿದ್ರೆ, ಯಾಕಮ್ಮ ಏನಾಯಿತು, ಏನಾಗ್ತದೆ ನಿನಗೆ ಅಂದಾಗ, ನನ್ನ ಜೊತೆ ಮಾತಾಡಬೇಡಿ ನೀವು, ಮೊದಲು ನನಗೆ ಚೋಳಿಗೆ ಕೊಡಿ, ನಾನು ಭಿಕ್ಷೆ ಬೇಡ್ತೀನಿ ಉಳಿದಿರೋ ಮನೇಲಿ ಅಂದ ತಕ್ಷಣ ನಾರಾಯಣಾಚಾರ್ಯಗಳಿಗೆ ಶಾಕ್ ಆಗ್ತದೆ. ಏನು ಮನೆಗೆ ಬಂದಿದ್ದೆ, ನೀನು ಊಟ ಮಾಡ್ತಿರೋ ಊಟನ ಕಿತ್ಕೊಂಡು ಭಿಕ್ಷೆ ಬೇಡು ಅಂತ ಕಳಿಸ್ದೆ, ಆದರೆ ಇಲ್ಲಿ ಭಿಕ್ಷೆ ಬೇಡ್ತಿದ್ರೆ ಮತ್ತೆ ಬಂದು ಕಿತ್ಕೊಂಡು ನಾನು ಬೇಡ್ತೀನಿ ಅಂತಿದ್ಯಲ್ಲ, ಇದ್ಯಾವ ಹೊಸ ಡ್ರಾಮಾ ಅಂತ ಕೇಳ್ತಿದ್ದಾರೆ. ನನ್ನ ಕತೆ ಆಯ್ತು ಅಂತ ಅನ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂದ್ರೆ ಬೇರೆ ಮನೆಗೆ ಹೋಗಮ್ಮ ಇಲ್ಲ ಅಂತ ಹೇಳಿ ಬೈದು ಕಳಿಸ್ತಾರೆ. ಈ ಕಡೆ ಅವಮಾನ ಆಗ್ತದೆ ವೈಶಾಖಗೆ. ಮತ್ತೊಂದು ಮನೆಗೆ ಹೋಗ್ತಾಳೆ, ಕೇಳೋದು ಬೇಡ, ಶಂಖದಿಂದ ಊದೋಣ ಅಂತ ಶಂಖದಿಂದ ಊದ್ತಿದ್ದಾಳೆ. ನಂತರ ಈ ಕಡೆ ಹೊರಗಡೆ ಬಂದಿದ್ದೆ, ಅಳಸ್ಲನ್ನ ಚಪಾತಿ ತಗೊಂಡು ಬರ್ತಾರೆ. ನೀವು ನಾರಾಯಣಾಚಾರ್ಯ ಸೊಸೆ ಅಲ್ವಾ, ಯಾವ ವ್ರತಕ್ಕೆ ಬಂದಿದ್ದಾರೋ ಏನು, ಇರಿ ಬೆಲ್ಲ ಬೇಳೆ ತರ್ತೀರಿ ಅಂತ ಹೇಳಿ ಬೆಲ್ಲ ಬೇಳೆ ತಗೊಂಡು ಬಂದು ಇಲ್ಲಿ ವೈಶಾಖ ಜೋಳಿಗೆಗೆ ಹಾಕ್ತಿದ್ದಾರೆ. ಏನಾಗ್ತದೆ ಈ ಹುಡುಗಿಗೆ, ಹಾಗೆ ನೋಡಿದ್ರೆ ಈ ರೀತಿ ಮಾಡಿದ್ಲು, ಈಗ ನೋಡಿದ್ರೆ ಈ ರೀತಿ ನಡ್ಕೊತಿದ್ದಾಳ ಅಲ್ಲ ಅಂತ ಅನ್ಕೊಂಡಿದ್ದೆ. ನಿನ್ನ ಮೊದಲನೇ ಸುಸಿಯಾಗಿ ಒಪ್ಕೊಂಡಿದ್ದೆ, ಮಾಡಬಾರ್ದನ್ನ ಅನುಭವಿಸ್ತಾ ಇದ್ದೀನಿ ನಾನು. ಈಗ ಯಾವ ನಾಟಕ ಮಾಡ್ತಿದ್ಯಾ ಅಂದಾಗ, ಏನಿಲ್ಲ ನನ್ನ ಸತ್ಯನ ಹೇಳ್ತೀನಿ ಅಂತ ಯಾವನೋ ಒಬ್ಬ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಈಗ ನಾನು ಮಾಡಲೇಬೇಕು, ಸುಮ್ಮನೆ ನನ್ನ ಮೇಲೆ ಒತ್ತಡ ಹಾಕ್ಬೇಡಿ ಅಂತ ಹೇಳಿ ವೈಶಾಖ ತನ್ನ ಭಿಕ್ಷುವೆನ ಬೇಡೋಕೆ ಹೋಗ್ತಿದ್ರೆ ಈ ಕಡೆ ಆಶ್ಚರ್ಯ ಆಗ್ತದೆ, ಏನಿದಲ್ಲ ಏನಾಗ್ತದೆ ಅಂತ. ಇಲ್ಲಿ ನಾರಾಯಣಾಚಾರ್ಯಗಳಿಗೆ ಇದನ್ನೆಲ್ಲ ಚಾರು ಮಾಡಿದ್ದು ಅಂತ ಗೊತ್ತಿಲ್ಲ, ಆ ಕಡೆ ವೈಶಾಖಗೂ ಗೊತ್ತಿಲ್ಲ ಇದನ್ನೆಲ್ಲ ಚಾರು ಮಾಡ್ತಿರುವುದು ಅಂತ. ಆದರೆ ವೈಶಾಖ ಕೈ ಕೊಂಬೆಯಾಗಿ ಕೊಣಿಸ್ತಿದ್ದಾಳೆ ಚಾರು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಕ್ಷ ಮಾಡೋದನ್ನು ಮರಿಬೇಡಿ.